ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮಲ್ನಾಡ್ ರೆಸಿಪಿಯಿಂದ ಉತ್ತರ ಕರ್ನಾಟಕ ರೆಸಿಪಿಗೆ ಶಿಫ್ಟ್ ಆಗಿದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಎಣ್ಣೆ ಬದನೆಕಾಯಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗೆ ಎಣ್ಣೆ ಬದನೆಕಾಯಿ ಇಷ್ಟ ಇಲ್ಲ ಅಲ್ವಾ? ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ಬದನೆಕಾಯಿನ ತೊಗೊಂಡಿದ್ದೀನಿ. ನೀಟಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ, ಬದನೆಕಾಯಿ ಹೆಚ್ಚಿದ ತಕ್ಷಣ ನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನೀವು ಬೇಕೆಂದರೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಕಲ್ಲುಪ್ಪು ಸಹ ಹಾಕಿಡ್ಬೋದು. ಏಕೆಂದರೆ ಏನಾದರೂ ನಾವು ಯಾವುದೇ ತರಕಾರಿನ ತೊಗೊಂಡ್ರು ಅಷ್ಟೇ, ಇವಾಗ ಎಲ್ಲ ಕೆಮಿಕಲ್ ಹಾಕಿ ಬೆಳೆಯುವಂಥದ್ದು. ಹಾಗಾಗಿ ಏನು ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿಟ್ರೆ ಇನ್ನೂ ಒಳ್ಳೆಯದು. ಇವಾಗ ಇದು ಅರ್ಧ kg ಇದೆ. ಯಾವ ರೀತಿ ಮಾಡೋದು, ನಾನಿಲ್ಲಿ ಮಸಾಲೆನ ತುಂಬಿಸಿ ಎಣ್ಣೆ ಬದನೆಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವು ರೀತಿ ಮಾಡ್ತಾರೆ. ನಾನು ಇವತ್ತು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಮೇಯ್ನಾಗಿ ಕಡಲೆಕಾಯಿ ಬೀಜ, ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ, ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ತೊಗೊಂಡಿದ್ದೀನಿ. ಅದ್ರ ಅರ್ಧದಷ್ಟು ತೊಗೊಂಡ್ರೆ ಸಾಕಾಗತ್ತೆ. ಮೊದಲು ನಾವು ಕಡಲೆಕಾಯಿ ಬೀಜ ಮತ್ತು ಹುರ್ಗಡ್ಲೆನ ನೀಟಾಗಿ ಡ್ರೈ ಆಗಿ ಹುರಿದು ಪುಡಿ ಮಾಡಿ ಎತ್ತಿಕೊಬೇಕು. ಇನ್ನು ಎಣ್ಣೆ ಬದನೆಕಾಯಿ ಅಂದಮೇಲೆ ಗೊತ್ತಲ್ವ, ಮೇನ್ ಎಣ್ಣೆ ಬೇಕೇ ಬೇಕು. ಅದ್ರ ಜೊತೆಗೆ ಒಂದು ಈರುಳ್ಳಿನ ಒಗ್ಗರಣೆಗೆ ತೊಗೊಂಡಿದ್ದೀನಿ. ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಅಥವಾ ಒಂದು 10ರಿಂದ 15 ಬೆಳ್ಳುಳ್ಳಿ ನಿಮ್ಮ ಕ್ವಾಂಟಿಟಿಗೆ ಅನುಗುಣವಾಗಿ ತೊಗೊಳ್ಳಿ. ಶುಂಠಿ ತೊಗೊಂಡಿದ್ದೀನಿ, 1-2 ಇಂಚಷ್ಟು. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಆಪ್ಷನಲ್ಲು. ನಾವು ಧನಿಯಾ ಯೂಸ್ ಮಾಡೋದ್ರಿಂದ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಧನಿಯಾ ಸೊಪ್ಪು ಇಲ್ಲ ಅಥವಾ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಪರವಾಗಿಲ್ಲ, ಸ್ಕಿಪ್ ಮಾಡಿ. ಅಂಥ ರುಚಿನಲ್ಲಿ ಏನು ಡಿಫ್ರೆನ್ಸ್ ಬರಲ್ಲ. ಒಂದೇ ಒಂದು ಟೊಮೊಟೊ ತೊಗೊಂಡಿನಿ. ಟೊಮೊಟೊ ಬದಲು ನೀವು ಹುಣಸೆಹಣ್ಣು ಬೇಕಾದರೂ ಯೂಸ್ ಮಾಡ್ಬೋದು. ಹುಣಸೆಹಣ್ಣು ನಾನು ಹುಳಿ ಟೊಮೊಟೊ ತೊಗೊಂಡಿರೋದ್ರಿಂದ ನಾನು ಹುಣಸೆಹಣ್ಣು ಯೂಸ್ ಮಾಡ್ತಿಲ್ಲ. ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಫುಲ್ಲು ಡ್ರೈ ಆಗಿರೋ ಬಾಣಲಿನ ತೊಗೊಳ್ಳಿ. ಇದಕ್ಕೆ ಕಡಲೆಕಾಯಿ ಬೀಜನ ಹಾಕಿ ಫ್ರೈ ಮಾಡ್ಕೊಬೇಕು. ಅದು ಉರಿ ಆದಷ್ಟು ಕಮ್ಮಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಇಡೋದಕ್ಕೆ ಹೋಗ್ಬೇಡಿ. ಏಕೆಂದರೆ ಉರಿ ಜಾಸ್ತಿ ಇಟ್ವಂದರೆ ಬೇಗ ಸೀದೋದಂಗೆ ಆಗುತ್ತೆ, ಒಳಗಡೆ ಬೆಂದಿರಲ್ಲ, ಹಲ್ಲಿಗೆಲ್ಲ ಅಂಟೋ ಥರ ಆಗುತ್ತೆ, ಟೇಸ್ಟ್ ಸಿಗಲ್ಲ, ಹಸಿ ಸ್ಮೆಲ್ ಬಿಡುತ್ತೆ. ಅದಕ್ಕೋಸ್ಕರ ನೀವು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಒಂದು 70% ಆಗಿದೆ ಅನ್ನುವಾಗ ಇದಕ್ಕೆ ಹುರ್ಗಡ್ಲೆನ ಸೇರಿಸ್ಕೋಬೇಕು. ಏಕೆಂದರೆ ಹುರ್ಗಡ್ಲೆ ಬೇಯೋದಕ್ಕೆ ಏನು ತುಂಬ ಹೊತ್ತಾಗಲ್ಲ. ಸ್ವಲ್ಪ ಬೆಚ್ಚಗಿರೋ ಬಾಣಲಿನಲ್ಲಿ ಇಟ್ಬಿಟ್ರೆ ಸಾಕು, ಅದ್ರ ಪಾಡಿಗೆ ಅದು ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ. ಹುರ್ಗಡ್ಲೆ ನೀಟಾಗೇನು ಫ್ರೈ ಆಗಬೇಕು ಅಂತೇನಿಲ್ಲ. ಹಾಗಾಗಿ ಅದನ್ನು ಎರಡನ್ನೂ ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗಲಿ. ಇದು ತಣ್ಣಗಾದ್ಮೇಲೆ ಇದನ್ನು ನಾವು ಪೌಡ್ರ್ ಮಾಡ್ಕೋಬೇಕು. ಆಮೇಲೆ ನೈಸಾಗಿ ಪೌಡ್ರ್ ಮಾಡೋದಕ್ಕೆ ಹೋಗ್ಬಿಡಿ, ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ, ಸಾಕಾಗತ್ತೆ. ನೈಸಾದರೆ ಚೆನ್ನಾಗಾಗಲ್ಲ, ಒಂಥರ ಸಾಂಬಾರು ಥರ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತರಿಯಾಗಿ ಫ್ರೈ ಮಾಡ್ಕೋಬೋದು. ಆಮೇಲೆ ನೀವು ಎಷ್ಟು ಬೇಕಾದರೂ ಕಡಲೆಕಾಯಿ ಬೀಜ ಹುರ್ಗಡ್ಲೆನ ಹುರಿದು ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ. ಯಾವುದೇ ಪಲ್ಯ, ಗ್ರೇವಿ ಈ ಥರ ಮಾಡಿದಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಮಿಕ್ಸಿ ಜಾರು ಒದ್ದೆ ಇಲ್ದಿರೋದು ತೊಗೊಂಡು ಇದಕ್ಕೆ ಹಾಕಿ ಇದನ್ನು ಹಾಗೆ ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಾಗಿದೆ. ಇಷ್ಟಾದರೆ ಸಾಕು. ಇವಾಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ. ನಿಮ್ಗೆ ಇವಾಗ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟನ್ನ ಮಾತ್ರ ನೀವು ಇದರಲ್ಲಿ ಬಿಟ್ಟು ಇನ್ನು ಉಳಿದಿದ್ದನ್ನು ಎತ್ತಿ ಬಾಕ್ಸಲ್ಲಿ ಹಾಕಿ ಇಟ್ಕೊಂಬಿಡಿ. ಇವಾಗ ಇದೇ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ, ಒಂದು 10ರಿಂದ 15 ಎಷ್ಟಲಸು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತೊಗೊಳ್ಳಿ, ಒಂದು ಅರ್ಧ ಹಿಡಿ ಅಥವಾ 1 ಹಿಡಿಯಷ್ಟು, ನಿಮ್ಗೆ ಯಾವ ರೀತಿ ಗ್ರೇವಿ ಬೇಕೋ ಆ ಥರ ತೊಗೊಳ್ಳಿ. 1 ಸ್ಪೂನಷ್ಟು ಧನಿಯಾ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ. ನಾನು ಟೊಮೊಟೊ ಹೆಚ್ಚಿಕೊಂಡಿದ್ನಲ್ಲ, ಈ ಟೊಮೊಟೊನ ಅರ್ಧ ಟೊಮೊಟೊ ಅಷ್ಟು ಇದನ್ನು ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನು ಅರ್ಧನ ಒಗ್ಗರಣೆಗೆ ಹಾಕ್ಕೊತೀನಿ, ತುಂಬ ಚೆನ್ನಾಗಾಗುತ್ತೆ. ಕೊತ್ತಂಬರಿ ಸೊಪ್ಪು ಅಷ್ಟೇ, ಅರ್ಧ ಕೊತ್ತಂಬರಿ ಸೊಪ್ಪನ್ನ ರುಬ್ಬೋದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಪೂರ್ತಿ ಇಲ್ಲೇ ರುಬ್ಬೋದಕ್ಕೆ ಹಾಕ್ಬೋದು, ಅಥವಾ ನೀವು ಕೊನೆಗೆ ಹಾಕ್ಕೊಬೋದು. ನಾನು ಎರಡಕ್ಕೂ ಸ್ವಲ್ಪ ಇಟ್ಕೊತಾ ಇದ್ದೀನಿ. ಕೊನೆಗೆ ಮೇಲೆ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ನೀರು ಹಾಕಿ ನೀಟಾಗಿ ರುಬ್ಕೊಂಬನ್ನಿ. ನೋಡಿ, ಇವಾಗ ಮಸಾಲೆ ರೆಡಿಯಾಗಿದೆ. ಇವಾಗ ನಮಗೆ ಪೌಡರ್ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಕಡಲೆ ಮತ್ತು ನೆಲಗಡಲೆ ಬೀಜದ್ದು, ಹಾಗಾಗಿ ಇದು ಜಾಸ್ತಿ ಆಗುತ್ತೆ. ನಾನು ಖಾಲಿ ಅರ್ಧ kg ಆಗೋಷ್ಟೇ ನಾನು ಬದನೆಕಾಯಿ ತೊಗೊಂಡಿರೋದು, ಹಾಗಾಗಿ ಪೌಡ್ರು ಜಾಸ್ತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಪೌಡರ್ನ ಎತ್ತಿಕೊತಾ ಇದ್ದೀನಿ. ಪೌಡರೆಲ್ಲ ಇದು ತರಿಯಾಗಿದೆ, ಇದನ್ನು ಸ್ವಲ್ಪ ಎತ್ತಿಕೊತಾ ಇದ್ದೀನಿ. ಇವಾಗ ರುಬ್ಬಿಕೊಂಡಿದ್ವಲ್ಲ ಮಸಾಲೆನ ಇದ್ರ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೇ ನೀವು ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ. ನೀರು ಜಾಸ್ತಿ ಹಾಕಿದ್ರೆ ಬದನೆಕಾಯಿಗೆ ತುಂಬಿಸೋದಕ್ಕಾಗಲ್ಲ, ಎಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿನೇ ಇರಲಿ. ನೀವು ಬೇಕಂದರೆ ಇದೇನಾದರೂ ತುಂಬ ತೆಳುವಾಯಿತು ಅಂದರೆ ಇನ್ನೂ ಒಂದು ಸ್ಪೂನಷ್ಟು ಹುರ್ಗಡ್ಲೆ ಪುಡಿ ಇದೆಯಲ್ಲ, ಕಡಲೆಕಾಯಿ ಬೀಜದ ಪುಡಿ, ಅದನ್ನು ಹಾಕಿ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು. ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು, ಮಸಾಲೆಗೆಲ್ಲ ಹಿಡ್ಕೊಬೇಕಲ್ಲ. ನೀವು ಬೇಕಂದರೆ ಬೇಕಂದ್ರೂ ಹಾಕೊಬೋದು. ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಇದನ್ನು ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ರೆ ಸಾಕಾಗತ್ತೆ. ಇವಾಗ ನಾವು ಬದನೆಕಾಯೆಲ್ಲ ಹೆಚ್ಚಿಕೊಂಡಿದ್ವಲ್ಲ, ಅದಕ್ಕೆ ಅದರ ಒಳಗಡೆಗೆ ಮಸಾಲೆನ ತುಂಬಿಸ್ತಾ ಬರಬೇಕು.
ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದು ಉತ್ತರ ಕರ್ನಾಟಕ ರೆಸಿಪಿನಲ್ಲಿ ಇದು ಹೇಳಿ ಮಾಡಿಸಿರೋ ರೆಸಿಪಿ ಎಲ್ರಿಗೂ ಇಷ್ಟ ಆಗುತ್ತೆ. ಎಣ್ಣೆ ಬದನೆಕಾಯಿ ಅಂದರೆ ನೀವು ಬೇಕಂದರೆ ಇದನ್ನು ಬದನೆಕಾಯಿನ ಕಟ್ ಮಾಡಿ ಸಹ ಹಾಕ್ಬೋದು. ಆದರೆ ಈ ರೀತಿ ಮಸಾಲೆ ತುಂಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಈ ರೀತಿ ಎಲ್ಲದಕ್ಕೂ ತುಂಬಿಸ್ಬೇಕು ನೀಟಾಗಿ. ಹೊರಗಡೆ ಬರ್ದಿಲ್ದಿರೋ ಥರ ತುಂಬಿಸ್ಕೊಳ್ಳಿ, ಯಾಕೆಂದರೆ ನಾವು ಎಣ್ಣೆಗೆ ಹಾಕ್ದಾಗ ತಳ ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ತೆಗ್ದುಬಿಡಿ. ನೋಡಿ ಇದೇ ರೀತಿ ಎಲ್ಲ ಬದನೆಕಾಯಿಗೂ ನಾವು ಮಸಾಲಾನ ತುಂಬಿಸಿ ಎತ್ತಿಕೊಬೇಕು. ನೋಡಿ ಈ ರೀತಿ ಆಗಿದೆ. ಸ್ವಲ್ಪ ಮಸಾಲೆ ಮಿಕ್ಕಿದೆ, ಇದನ್ನು ಕೊನೆಗೆ ಯೂಸ್ ಮಾಡ್ಕೊಬೋದು. ಇವಾಗ ಎಣ್ಣೆ ಬದನೆಕಾಯಿ ಅಂದಮೇಲೆ ಜಾಸ್ತಿ ಎಣ್ಣೆ ಬೇಕು, ಹಾಗಾಗಿ ಒಂದು 7ರಿಂದ 8 ಟೇಬಲ್ ಸ್ಪೂನಷ್ಟು ಎಣ್ಣೆನಾದ್ರೂ ಹಾಕೋಬೇಕು. ಎಣ್ಣೆ ಬದನೆಕಾಯಿ ಅಂತ ಹೇಳೋ ಹೆಸರಿಗೆ ತಕ್ಕಾಗಿ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಬಂದು ಆಪ್ಷನಲ್, ನೀವು ಬೇಕಂದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸಾಸಿವೆ ತುಂಬ ಒಳ್ಳೆಯದು ಹೆಲ್ತಿಗೆ. ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆನಲ್ಲ ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದು ರೊಟ್ಟಿ ಜೊತೆ, ಅನ್ನದ ಜೊತೆ, ಮತ್ತು ಏನದು ಸ್ವಲ್ಪ ತೆಳುವಾಗಿ ಮಾಡಿ ಇದನ್ನು ಮುದ್ದೆ ಜೊತೆಗೂ ತಿಂತಾರೆ. ನಾವು ಯಾವತ್ತೂ ಮುದ್ದೆ ಜೊತೆಗೆ ಮಾಡಿಲ್ಲ. ಸ್ವಲ್ಪ ಅರಿಶಿನ ಪುಡಿ, ಇದು ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಜೊತೆಗೆ ಸೂಪರ್. ಅದ್ರ ಜೊತೆಗೆ ಚಪಾತಿ. ಇವಾಗ ಇದಕ್ಕೆ ಟೊಮೊಟೊ ಮಿಕ್ಸ್ಕೊಂಡಿದ್ನಲ್ಲ ಅದನ್ನು ಇದ್ರ ಜೊತೆ ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಮೇಯ್ನ್ ನೀವು ಆದಷ್ಟು ಅಗ್ಲ ಬಾಯಿ ಇರತ್ತಲ್ವ, ಅಥವಾ ಏನಂತೀರ ಓಪನ್ ಅಗ್ಲ ಇರೋ ಬಾಣಲಿ ಇರತ್ತಲ್ಲ ಅದನ್ನು ತಗೊಳ್ಳಿ, ಚೆನ್ನಾಗಾಗುತ್ತೆ. ಒಂದ್ರ ಮೇಲೆ ಒಂದು ಬದನೆಕಾಯಿ ಬಿದ್ದರೆ ಚೆನ್ನಾಗಾಗಲ್ಲ. ಹಾಗಾಗಿ ಪ್ರತಿಯೊಂದು ಬದನೆಕಾಯಿನೂ ಸಪ್ರೇಟಾಗಿಡಬೇಕು. ಆಮೇಲೆ ಬದನೆಕಾಯಿ ಹಾಕಿದ್ಮೇಲೆ ಜಾಸ್ತಿ ಕೈಯೆಲ್ಲ ಅಥವಾ ಸೌಟಾಡ್ಸೋದಕ್ಕೆ ಹೋಗಬೇಡಿ, ಎಲ್ಲ ಕಲಸೋದಂಗೆ ಆಗಿಬಿಡುತ್ತೆ. ಮತ್ತು ಅದರೊಳಗಿರೋ ಮಸಾಲೆನೂ ಅಷ್ಟೇ ಹೊರಗೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ನೀವು ನೀಟಾಗಿ ಇದನ್ನು ಒಂದು ಬಾಣಲಿನೇ ಒಂದು ಸ್ವಲ್ಪ ರೊಟೇಟ್ ಮಾಡಿಬಿಡಿ, ಸರಿ ಹೋಗುತ್ತೆ. ನೋಡಿ ಈ ರೀತಿ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ನಾವು ಸೌಟ್ ಹಾಕಿದ್ರೆ ಎಲ್ಲ ಮಸಾಲೆ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಇದನ್ನೊಂದು 2 ನಿಮಿಷ ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಒಂದು ಸ್ವಲ್ಪ ಅದನ್ನು ತಿರುವಾಕಿ. ನೋಡಿ ಇವಾಗೆಲ್ಲ ಎಣ್ಣೆ ಬಿಡ್ತಾ ಇದೆ ಅದರಲ್ಲೇನೆ, ಒಂದು ಸೈಡ್ ಬೆಂದಿರೋ ಥರ ಕಾಣಿಸ್ತಾ ಇದೆ ನಿಮಗೆ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡಬೇಕು. ನಾವು ಒಂದು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಟ್ಟರೆ ಒಂದು 30ಯಿಂದ 40% ಬೆಂದಿರತ್ತೆ ಇದು. ನೋಡಿ ಇವಾಗ ಇಷ್ಟಾಗಿದೆ, ಎಣ್ಣೆ ಎಲ್ಲ ಬಿಡ್ತಾ ಇದೆ, ಇದರಿಂದ ಮಸಾಲೆನೂ ತಳ ಹಿಡಿತಾ ಬರ್ತಿದೆ. ಇವಾಗ ಇದಕ್ಕೆ ನಾವು ಮಿಕ್ಕಿಸ್ಕೊಂಡಿದ್ವಲ್ಲ ಮಸಾಲೆ ಎಲ್ಲ ತುಂಬಿ ಮಿಕ್ಕಿರೋಂಥ ನೋಡಿ ಖಾರ ಇತ್ತಲ್ವ ಈ ಮಸಾಲೆ, ಇದನ್ನು ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನೀರು ಜಾಸ್ತಿ ಹಾಕೋದಕ್ಕೆ ಹೋಗ್ಬಿಡಿ. ಎಣ್ಣೆ ಬದನೆಕಾಯಿ ಸ್ವಲ್ಪ ಗ್ರೇವಿ ಗಟ್ಟಿ ಇದ್ರೇ ಚೆನ್ನಾಗಿ ಅನ್ಸುತ್ತೆ. ತುಂಬ ನೀರಾದರೆ ಅದೊಂಥರ ಬದನೆಕಾಯಿ ಸಾಂಬಾರು ಥರ ಹೋಗ್ಬಿಡುತ್ತೆ. ಹಾಗಾಗಿ ಕಡಿಮೆ ನೀರು ಹಾಕಿ, ಇವಾಗ ನಾವು ಮಿಕ್ಸಿ ಜಾರ್ ಇದೆಯಲ್ಲ ಅದಕ್ಕೆ 1 ಲೋಟದಷ್ಟು ನೀರನ್ನ ಹಾಕಿ ನೋಡಿ, ಮಿಕ್ಸಿ ಜಾರ್ ತೊಳೆದಿರೋ ನೀರನ್ನ ಇದರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೇನಾದರೂ ಇವಾಗ ಉಪ್ಪು ಕಮ್ಮಿ ಆಗಿತ್ತು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಬೋದು. ಅಥವಾ ಖಾರ ಕಮ್ಮಿ ಆಗಿತ್ತಂದರೆ ಖಾರದ ಪುಡಿನ ಸ್ವಲ್ಪ ನೀರಲ್ಲಿ ಕಲಿಸ್ಬಿಟ್ಟು ಇದ್ರ ಜೊತೆಗೆ ಹಾಕಿ. ಖಾರ ಕಮ್ಮಿ ಆಗಿತ್ತು ಅಂದರೆ ನಮಗೆ ಖಾರ ಸರಿ ಇದೆ, ಹಾಗಾಗಿ ನಾನು ಯಾವುದು ಹಾಕ್ತಾಯಿಲ್ಲ. ಡೈರೆಕ್ಟ್ ಖಾರದ ಪುಡಿನ ಹಾಕೋದಕ್ಕೆ ಹೋಗ್ಬಿಡಿ, ಯಾಕೆಂದರೆ ಅದು ಗಟ್ಟಿ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನೊಂದು 6ರಿಂದ 7 ನಿಮಿಷ ಬೇಯಿಸಬೇಕು. ಇವಾಗ ಜಸ್ಟ್ ಇದು 30% ಅಷ್ಟೇ ಬೆಂದಿರುತ್ತೆ. ಹಾಗಾಗಿ ಕಮ್ಮಿ ಊರಿನಲ್ಲಿ ಇಟ್ಬಿಟ್ಟು ಒಂದು 6ರಿಂದ 7 ನಿಮಿಷ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ರುಚಿ ಅಂತೂ. ಆಮೇಲೆ ಫ್ರೆಂಡ್ಸ್, ನಾನು ಮಾಡಿರೋ ರೆಸಿಪಿ ಏನಾದರೂ ತಪ್ಪು ಅಥವಾ ನಾನು ಹೇಳ್ಕೊಟ್ಟಿರೋರಿಗಿಂತ ನಿಮ್ಗೇನಾದರೂ ಬೇರೆ ರೀತಿ ಗೊತ್ತಿತ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಮೊನ್ನೆ ಯಾರೋ ಮೊಸರು ಸಾಂಬಾರು ವೀಡಿಯೋ ಹಾಕಿದ್ದಾಗ ಇದೊಂದು ಮೊಸರು ಸಾಂಬಾರಲ್ಲ ಮಜ್ಜಿಗೆ ಸಾಂಬಾರು ಅಂತ ಹೇಳಿದರು. ನಾನು ಅದೇ ವೀಡಿಯೋದಲ್ಲಿ ಕಮೆಂಟ್ ಮಾಡಿದ್ರವರು, ಅದು ನಾನು ಹೇಳ್ಬೋದಿತ್ತು. ಯಾಕೆಂದರೆ ಈ ವಿಡಿಯೋ ಮುಖಾಂತರ ಹೇಳೋದಾದರೆ ತುಂಬ ಜನ ನೋಡ್ತಾರೆ, ಹಾಗಾಗಿ ಕಮೆಂಟ್ ಆದರೆ ಅವರೊಬ್ಬರೇ ನೋಡ್ತಾರೆ. ಅದಕ್ಕೋಸ್ಕರ ಮಜ್ಜಿಗೆ ಸಾಂಬಾರು ನಾವು ಸ್ವಲ್ಪ ತೆಳುವಾಗಿ ಮಾಡ್ತೀವಿ, ಮೊಸರು ಸಾಂಬಾರು ಗಟ್ಟಿಯಾಗಿ ಮಾಡ್ತೀವಿ. ಅದಕ್ಕೋಸ್ಕರ ನೋಡಿ ಇವಾಗ ಒಂದು 7-8 ನಿಮಿಷ ಆಗಿದೆ. ಸೈಡಲ್ಲೆಲ್ಲ ಎಣ್ಣೆ ತೇಲ್ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ ರುಚಿ, ಘಮ ಘಮ ಅಂತೂ ಸೂಪರ್ ಇರುತ್ತೆ. ಎಣ್ಣೆ ಬದನೆಕಾಯಿ ಒಂದು ಸಲ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ನಾನು ಅದನ್ನು ಎಕ್ಸೆಪ್ಟ್ ಮಾಡ್ಕೊತೀನಿ. ಏನಾದರೂ ತಪ್ಪಿದ್ರೆ ನಾನು ತಿದ್ಕೊತೀನಿ, ಹಾಗಾಗಿ ಕಮೆಂಟ್ ಮಾಡಿ ಆಯಿತಾ. ನೋಡಿ ಇವಾಗ ಮಧ್ಯದಲ್ಲಿ ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಯಾಕೆಂದರೆ ನಾವು ಮಸಾಲೆ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ ಸೂಪರಾಗಿದೆ. ಸ್ಮೆಲ್ಲಿಗೆ ಇವಾಗ ಊಟ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ಎಣ್ಣೆ ಎಲ್ಲ ಸೈಡಲ್ಲಿ ತೇಲ್ತಾ ಬರ್ತಾ ಇದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೆ ಯಾವ ರೀತಿ ಕುಕ್ಕಿಂಗ್ ವಿಡಿಯೋನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಆಯಿತಾ. ನಾನಿವತ್ತು ಇದನ್ನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.